ನೆಟ್ವರ್ತ್ ಏನು ಪ್ರಶಾಂತದು ಇವಾಗ ಅಂತ ಕಮಿಟ್ಮೆಂಟ್ಸ್ ಇಟ್ಕೊಂಡು ಅದಕ್ಕೆ ಹೊಡೆದಾಡ್ತಾ ಇದ್ದೀನಿ. ಬಟ್ ನನಗೆ ಆಸೆ ಏನಿರೋದಂದರೆ ಇದನ್ನೆಲ್ಲ ಹೊರತುಪಡಿಸಿ ದೊಡ್ಡದಾಗೇನೋ ಮಾಡಬೇಕು. ನಮ್ಮ ಮನುಷ್ಯನಿಗೆ ಮನಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಪ್ರಶಾಂತ್ಗೆ ಮನಿ ಎಷ್ಟು ಇಂಪಾರ್ಟೆಂಟು? ದುಡ್ಡೇ ಮನುಷ್ಯನ ಮರೆಸೋ ಥರ ಇರಬಾರ್ದು. ನಾವು ಆರ್ಟಿಸ್ಟ್ ಏನೇ ಮಾಡಿದ್ರು ಒಂದು ಸಣ್ಣ ತಪ್ಪು ಮಾಡಿದ್ರು ದೊಡ್ಡದು ಅನ್ನೋ ಥರದ ಕೊಟ್ರೆ ಆನೆ ಭಾರ ಆನೆಯಾಗಿ ಇರವೇ ಭಾರ ಇರಬೇಕು. ಎಷ್ಟೇ ಭಾರ ಇಲ್ಲಿ ಕ್ರೆಡಿಟ್ ಕಾರ್ಡ್ ಮಾತ್ರ ತಗೊಳಕ್ಕೆ. ಇದೇ 10 ವರ್ಷದಿಂದ ನಮಗೆ 1000 ರೂಪಾಯಿ ಅಂದರೆ ಓ ಅಂತ 10 ವರ್ಷದಿಂದ 1000 ರೂಪಾಯಿ ಅಂದರೆ ಈಗ 1000 ರೂಪಾಯಿ ಅಂದರೆ ನಿಜವಾಗ್ಲೂ ಒಂದು ಚಾಕ್ಲೇಟ್ 800 ರೂಪಾಯಿ ಇದೆ. ಫೆರರೋ ಶರ್ ಆಗಿರ್ಬೋದು ಅಂದರೆ ಹಂಗಿದೆ. ಈಗ ಏಂಜಲ್ ಪ್ರಿಯ ಅಂತ ಇಟ್ಕೊಂಡ್ರೆ ಅವಳೇನು ಏಂಜಲ್ ಆಗಿರ್ತಾಳ? ಏಜಲ್ ಪ್ರಿಯ ಅಂತ ಇಟ್ಕೊಂಡ್ರೆ ಏಜಲ್ ಆಗಿರಲ್ಲ. ಹಾಗೆ ಆಯ್ತಾ ಟ್ಯಾಲೆಂಟ್ ಕಲಿದ್ರೆ ಟ್ಯಾಲೆಂಟ್ ಬಿಟ್ಬಿಡಿಯಪ್ಪ. ಮನೇಲಿ ಹುಡುಕ್ತಿದಾರೆಲ್ಲ ಶೀಘ್ರದಲ್ಲೇ ಅಂದ್ಬಿಟ್ಟು ಅದನ್ನೇ ತಬ್ಬಿಲ್ ಆಗ್ತೀರಾ ಶೀಘ್ರದಲ್ಲೇ ಅಣ್ಣನ ಮದುವೆ. ಅಮಾಯಕ ಅಲ್ಲ ಗುರು ನೀನು ಅಂತ. ಅದೇನು ಮಾತಾಡಲ್ಲಪ್ಪ, ತೀರೋ ಆಯ್ತು. ನಮ್ಮ ಮನುಷ್ಯನಿಗೆ ಮನಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಪ್ರಶಾಂತ್ಗೆ ಮನಿ ಎಷ್ಟು ಇಂಪಾರ್ಟೆಂಟು? ಯಾವ ಲೆವೆಲ್ಗೆ ಇಂಪಾರ್ಟೆಂಟು? ಬ್ರೋ ನಾನು ಹೇಳೋದೇ ಗೊತ್ತಾ, ಮನುಷ್ಯನಿಗೆ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟ್, ಒಪ್ಕೊತೀನಿ. ಬಟ್ ದುಡ್ಡೇ ಮನುಷ್ಯನ ಮರೆಸೋ ಥರ ಇರಬಾರ್ದು. ಇದು ಯಾಕೆ ಎಲ್ರಿಗೂ ಹೇಳ್ತೀನಿ ಅಂದರೆ, ದುಡ್ಡಿಂದ ಎಲ್ಲನೂ ಕೊಂಡ್ಕೊಬೋದು ಆಯಿತಾ, ಆದರೆ ಕೆಲವೊಂದು ಪ್ರೀತಿ, ರೆಸ್ಪೆಕ್ಟು, ಅಭಿಮಾನನ ಕೊಂಡ್ಕೊಳಕ್ಕಾಗಲ್ಲ. ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ದುಡ್ಡಿದೆ ಅಂತ ರೆಸ್ಪೆಕ್ಟ್ ಮಾಡ್ತಾರೆ. ಹಂಗೆ ಅಂದ್ಬಿಟ್ಟು ಆ್ಯಟಿಟ್ಯೂಡ್ ತೋರಿಸ್ತಾ ಹೋದರೆ ಆ ರೆಸ್ಪೆಕ್ಟು ಇರಲ್ಲ. ನಿನ್ನ ದುಡ್ಡು ಎಷ್ಟೇ ಇಲ್ಲಿ ಬಾಗುರೋ, ನೀನು ಫಸ್ಟ್ ನನ್ನ ಹತ್ರ ನೆಟ್ಟಿಗಿರ್ತೀನಿ, ನಾನು ನೆಟ್ಟಿಗಿರ್ತೀನಿ ಅನ್ನೋದು ಒಂದಷ್ಟು ಜನ ಮನುಷ್ಯರಿದ್ದಾರೆ ನಮ್ಮ ಸುತ್ತಮುತ್ತ. ದುಡ್ಡು ನಿನ್ನ ಹತ್ರನೇ ಇಟ್ಕೋ, ಆದರೆ ನೀನೊಂದು ಕೊಡೋ ಗೌರವ ಇರುತ್ತಲ್ಲ, ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತಲ್ಲ, ಅದು ಚೆನ್ನಾಗಿ ಇಟ್ಕೊಂಡ್ರೆ ನೀನು ಎಷ್ಟಾದ್ರೂ ದುಡಿ, ಜನ ನಿನಗೆ ಮರ್ಯಾದೆ ಕೊಡ್ತಾರೆ. ಗಾಜಿನ ಮನೇಲಿ ಇದ್ದಂಗೆ ನೀವು ಯಾರು ಬೇಕಾದ್ರೆ ಬಂದು ಕಲ್ಲಿ ಹಿಡಿಬೋದು. ಅದೇ ಕೇಳ್ತೀರ ಸೋಷಿಯಲ್ ಮೀಡಿಯಾ, ಯಾರು ಬೇಕಾದ್ರೆ ಬಂದು ಕಮೆಂಟ್ ಹಾಕ್ಬೋದು, ಯಾರು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಬೈಬೋದು. ಅದು ಒಂದು ಆರ್ಟಿಸ್ಟ್ಗಳಿಗೆ ಒಂದು ಒಂದು ಕರ್ಮ ಅಂತ ಹೇಳ್ಬೇಕು. ನಾನು ಯಾರು ಬೇಕಾದ್ರೆ ಬೈಕ್ ಬಂದಂಗೆ ಮಾತಾಡ್ಬಿಡ್ತಾರೆ, ಟಕ್ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನು ಕೇಳ್ತೀನಿ, ದುಡ್ಡನ್ನು ದುಡಿಬೇಕಾ, ಮನುಷ್ಯ ದುಡ್ಡನ್ನು ದುಡಿಬೇಕಾ? ನಾನು ಹೇಳೋದು, ದುಡ್ಡನ್ನು ದುಡಿಬೇಕು ಅನ್ನೋ ಥರ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಿನ್ಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡು ದುಡಿ. ಅದನ್ನು ಕೈ ಮೀರಿ ದುಡ್ಕೊಂಡು ಅಲ್ಲ ಇದನ್ನೇನೋ ಮಾಡಿ ನೀನು ಏನೋ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸುಟ್ಕೋತೀಯ ನೋಡು, ಅದು ತಪ್ಪಾಗುತ್ತೆ. ನಾನು ಹೇಳೋದು ದುಡಿಯೋಣ. ನಾನು ಹೇಳಿದ್ವಿ, ನಮ್ಮ ಮನೇಲಿ ನಮ್ಮ ಹತ್ರ ದುಡ್ಡು ಮಡಗಿದ್ದಾರೆ ಅಂದ್ಬಿಟ್ಟು ನಾನು ದುಡಿದೇ ಕೂತ್ಕೊಂಡ್ರೆ ನಾನೇನಾಗ್ತೀನಿ, ಸೋಂಬೇರಿ ಮಗ ಆಗ್ತೀನಿ. ಅಪ್ಪನ ಜೊತೆ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾರೆ ಮಗ ಆಗ್ತೀನಿ. ನಾನು ಹಂಗೆ ಅನ್ಸ್ಕೊಳಕ್ಕೆ ಹೋಗಲ್ಲ. ನಾನು ದುಡಿಬೇಕು. ನಾನು ಯಾವಾಗಲೂ ಪಾಲಿಸಿ ಯಾವಾಗಲೂ ನಿಮ್ಮ 100 ಸತಿ ಹೇಳ್ತೀನಿ, ಮನೆಯವ್ರು ದುಡಿದ್ರೆ ಅದು ಮನೆ ದುಡ್ಡು. ನಾನೇನು ದುಡಿದಿದ್ದೀನಿ, ನಾನೇನು ದಬಾಕಿದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಕರೆಕ್ಟ್. ಸೊ ನಾನು ಏನು ಹೇಳ್ತೀನಿ, ದುಡ್ಡು ಅವಶ್ಯಕತೆ ನಿಜ, ಆದರೆ ದುಡ್ಡೇ ನಿಮ್ಮನ್ನು ಮರ್ಸೋ ಥರ ಮಾಡ್ಕೊಳ್ಳೋದು ಬೇಡ. ಆ್ಯಂಡ್ ಇನ್ನೊಂದಂದರೆ, ಈ ಸೆಲೆಬ್ರಿಟಿ ಅಂತ ನೀವೇನು ಹೇಳಿದ್ರಲ್ಲ, ನಾನು ಅದನ್ನೇ ಹೇಳೋದು, ನಾನು ಸೆಲೆಬ್ರಿಟಿ ಅಲ್ಲ, ಆಮೇಲೆ ಆರ್ಟಿಸ್ಟ್. ನಾವು ಆರ್ಟಿಸ್ಟ್ ಏನೇ ಮಾಡಿದ್ರು ಒಂದು ಸಣ್ಣ ತಪ್ಪು ಮಾಡಿದ್ರು ದೊಡ್ಡದು ಅನ್ನೋ ಥರದ ಪೋಟ್ರಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು, ಒಬ್ಬ ಮನುಷ್ಯನ ಲೈಫಲ್ಲಿ ನಾನೊಂದು ಚಿಕ್ಕ ಆಕ್ಸಿಡೆಂಟ್ ಆಗೋಗಿತ್ತು. ನಾನು ಕಾರ್ ಓಡಿಸ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು. ಇದೆಷ್ಟು ನನಗೆ ಗೊತ್ತಿಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗಿ ಇಳಿದಿದ ತಕ್ಷಣ ನಾನು ಹೋಗಿ ಆ ವ್ಯಕ್ತಿನ ಕಾಪಾಡಿದ್ದೀನಿ. ಅವನದು ತಪ್ಪಿದೆ, ಡಿಯೋ ಗಾಡೀಲಿ ಫೋರ್ಸಾಗಿ ಬಂದು ಹೊಡೆದಿದ್ದಾನೆ, ಅವನದು ತಪ್ಪಿದೆ. ನಾನು ಆ ಅವ್ನು ತಪ್ಪು ಅಂತ ಅವನಿಗೆ ಗೊತ್ತಿಲ್ಲ. ಅಲ್ಲೆಲ್ಲರೂ ವೀಡಿಯೋ ಇಟ್ಕೊಂಡ್ಬಿಟ್ಟಿದ್ದಾರೆ, ಪ್ರಶಾಂತ್ ಅಲ್ವಾ ಅಂತ. ಅಲ್ಲಿ ಯಾರು ತಪ್ಪು ಅಂತ ಯಾರೂ ಕೇಳಲಿಲ್ಲ. ಪ್ರಶಾಂತ್ ಅಲ್ವಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಳಿದು ಅಲ್ಲಿ ಸಹಾಯ ಮಾಡ್ತೀನಿ ಎಂದು ಒಂದು ನೋಡಿದ್ರೆ ಎಲ್ಲ ವೀಡಿಯೋ ಇಟ್ಕೊಂಡಿದ್ದಾರೆ. ಗುರು ನೀರು ಕೊಡು ಗುರು, ಅವ್ನು ಬಿದ್ದಿದ್ದಾನೆ, ಅವನದೇ ತಪ್ಪು, ಅವನ ಮೇಲೆ ನಾನು ಅಲ್ಲಿ ರೈಸ್ ಆಗ್ಬೋದಾಗಿತ್ತು, ಕಿರ್ಚಾಡ್ಬೋದಾಗಿತ್ತು. ಆ ಸಮೀಕ್ ಅವನಿಗೆ ಲೇಟ್ ಆಗಿದೆ, ಒಂಚೂರು ರಕ್ತ ಬರ್ತಿದೆ, ನನ್ನ ಕರ್ತವ್ಯ. ಥ್ಯಾಂಕ್ ಗಾಡ್ ಅದೆಲ್ಲೂ ಪಾಪ್ಯುಲರ್ ಆಗಲಿಲ್ಲ ಆ ವಿಡಿಯೋ. ನಾನು ಹೇಳೋದು, ಈಗ ಒಬ್ಬ ಮನುಷ್ಯ ಬಿದ್ದಿದ್ದಾನೆ ಅಂತ ಏನಕ್ಕೆಲ್ಲ ವೀಡಿಯೋ ತೆಗಿತೀರಾ? ಬಿಕಾಸ್ ಅಲ್ಲೊಬ್ಬ ಹ್ಯುಮ್ಯಾನಿಟಿ ಹೋಯ್ತು, ಬಿಕಾಸ್ ಅಲ್ಲೊಬ್ಬ ಸೆಲೆಬ್ರಿಟಿ ಇದ್ದಾನೆ. ಇದು ನನಗೆ ಒಳ್ಳೆ ವೀಡಿಯೋ. ದುಡ್ಡಿರೋರ್ಗೆ ಆಪರ್ಚುನಿಟೀಸ್ ಇರಲ್ಲ, ದುಡ್ಡಿರಲ್ಲ. ಕೆಲವ್ರಿಗೆ ಎರಡೂ ಇರಲ್ಲ, ಕೆಲವ್ರಿಗೆ ಟ್ಯಾಲೆಂಟ್ ಇರಲ್ಲ, ಆದರೂ ಆಪರ್ಚುನಿಟಿ ಸಿಕ್ಕಿರುತ್ತೆ. ಎಲ್ಲನೂ ಮಿಕ್ಸ್ಚರು. ಕರೆಕ್ಟು. ಆದರೆ ನಾನು ಹೇಳೋದು ಏನಂದರೆ, ಅವನು ಏನೋ ಮಾಡ್ತಾನೆ, ಕಾಯಿರಿ, ಮಾಡೋವ್ರಿಗೂ ನೋಡಿ ತೊಗೊಳ್ಳಿ. ಸುಮ್ಮನೆ ಕ್ರಮೇಣ ಅವ್ನು ಕಮೆಂಟ್ ಹಾಕ್ಬೇಡ, ಇದು ಮಾಡಿ. ಆ್ಯಂಡ್ ನಾನು ಒಪ್ಕೊಂಡಿದ್ದೀನಿ ಸರ್, ನಾನು ಹೀರೋ ಮೆಟೀರಿಯಲ್ ಅಲ್ಲ, ಡಮ್ಮಿ ಕಾಮಿಡಿ ಮೆಟೀರಿಯಲ್ಲೇ ಒಪ್ಕೊತೀನಿ. ನಾನು ಏನೋ ದಪ್ಪಿದ್ದೀನಿ ಎಲ್ಲ ಒಪ್ಕೊತೀನಿ. ಬಟ್ ಅದನ್ನು ಒಪ್ಕೊಂಡು ಜೀವನ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದೀನಿ. ಯು ಆರ್ ಟೇಕಿಂಗ್ ಎಸ್ ಅ ಪಾಸಿಟಿವ್. ಸಿಂಪಲ್. ನಮ್ಮ ಲೈಫಲ್ಲಿ ಸರ್, ನಾವು ಯಾವಾಗ ಬದುಕ್ತೀವಿ ಗೊತ್ತಾ, ನಮ್ಮ ನೆಗೆಟಿವ್ಸ್ಗಳನ್ನು ಪಾಸಿಟಿವ್ ಮಾಡ್ಕೊತೀವಿ ನೋಡಿ, ಆವಾಗ ಮುಂದಕ್ಕೆ ಬರ್ತೀವಿ. ಇದು ನಾನು ಹೇಳ್ತೇನೆ ಕೇಳಿ, ಇದ್ದೇ ನಮ್ಮ ಲೈಫು. ನಮ್ಮ ಹತ್ರ ದುಡ್ಡಿಲ್ಲ ಅಂತ ಕೊರಗೋದು ಬೇಡ, ನಮ್ಮ ಹತ್ರ ಫೇಮ್ ಇಲ್ಲ ಅಂತ ಕೊರಗೋದು ಬೇಡ, ಹಣ ಆಸ್ತಿ ಇಲ್ಲ. ನಾನು ಇದು ಸುಮಾರು ವೀಡಿಯೋಗಳಲ್ಲೂ ನೋಡಿದ್ದೀನಿ. ಒಬ್ಬ ನಡ್ಕೊಂಡು ಹೋಗ್ತಿರೋನು ಗಾಡಿ ಬೇಕು ಅಂತ ಆಸೆ ಪಡ್ತಾನೆ, ಸೈಕಲ್ ಬೇಕು ಅಂತ ಆಸೆ ಪಡ್ತಾನೆ. ಒಬ್ಬ ಗಾಡೀಲಿ ಹೋಗ್ತಿರೋನು ಕಾರ್ ಬೇಕು ಅಂತ ಆಸೆ, ಒಬ್ಬ ಕಾರಲ್ಲಿ ಹೋಗ್ತಿರೋ ನನಗೊಂದು ಫ್ಲೈಟ್ ಬೇಕು, ಜೆಟ್ ಬೇಕು ಅಂತ ಆಸೆ ಅನ್ನೋದಕ್ಕೆ ಕೊನೆ ಇಲ್ಲ ಸರ್. ನಾನು ಹೇಳೋದು, ಆ ಆಸೆಗೆ ನೀನು ಎಷ್ಟು ಹೊಡೆದಾಡ್ತಾ ಇದೆಯಾ, ಎಷ್ಟು ಒದ್ದಾಡ್ತಿದ್ಯಾ, ಯಾರೂ ಯೋಚನೆ ಮಾಡ್ತಿಲ್ಲ.
ಇವತ್ತು ನಾನು ಇವಾಗ ಇದೊಂದು ಪಾಡ್ಕಾಸ್ಟ್ ಕೊಟ್ಟಿದ್ದೀನಿ, ಆ ಪಾಡ್ಕಾಸ್ಟ್ ಕೆಳಗಡೆ ಒಂದಷ್ಟು ಕಮೆಂಟ್ಸ್ ಬಂದಿರುತ್ತೆ, ನೀನೇನು ಇದಾ ಪುಡಂಗ ಕರಿಯ ದಡಿಯ ಇವನು ಟ್ಯಾಲೆಂಟೆಡ್ ಇಲ್ದಿರೋ ಕಲಾವಿದ. ಏನು ನಾನು ಅದಕ್ಕೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಟ್ಯಾಲೆಂಟೆಡ್ ಕಲಾವಿದ ಅಂತ ಹಾಕೊಂಡು ನನ್ನ ಸರ್ನೇಮ್ ಅಷ್ಟೇ, ನಾನು ಟ್ಯಾಲೆಂಟೆಡ್ ಅಂತ ಈಗಲೂ ಒಪ್ಕೊಂತಿಲ್ಲ, ಬೇಡ ಬಿಡಿ ಸರ್ ನಾನು ಟ್ಯಾಲೆಂಟೆಡ್ ಅಲ್ಲ. ಬಟ್ ನಾನು ಮಾಡೋದು ಇನ್ನೂ ಬೇಜಾನಿದೆ. ಇದು ಜಸ್ಟ್ ನನ್ನ ಸರ್ನೇಮ್, ಇದನ್ನು ನಾನು ಇಟ್ಟಿರೋದು ನಮ್ಮ ಅಪ್ಪ ಅಮ್ಮ ಇಟ್ಟಿರೋದು ಅಂತ ನಾನು ಹೇಳ್ತಿಲ್ಲ. ಆ ಒಂದು ಕ್ರಮೇಣ ಅವಾಗ ಒಂದು ಇನ್ಸ್ಟಾಗ್ರಾಮು ಈಗ ಏಂಜಲ್ ಪ್ರಿಯ ಅಂತ ಇಟ್ಕೊಂಡ್ರೆ ಅವಳೇನು ಏಂಜಲ್ ಆಗಿರ್ತಾಳ, ಏಂಜಲ್ ಪ್ರಿಯ ಅಂತ ಇಟ್ಕೊಂಡ್ರೆ ಏಂಜಲ್ ಆಗಿರಲ್ಲ. ಹಾಗೆ ಆಯ್ತಾ, ಟ್ಯಾಲೆಂಟೆಡ್ ಕಲಾವಿದ್ರೆ ಟ್ಯಾಲೆಂಟ್ ಅಲ್ಲ ಬಿಟ್ಬಿಡಿಯಪ್ಪ. ಓಕೆ ಅಲ್ಲ, ಅದ್ರ ಎಷ್ಟೊಂದು ಕಡೆ ಹೇಳಿದ್ದೀನಿ, ಸುಮಾರು ಜನ ಕಮೆಂಟ್ ಮಾಡ್ತಾರೆ. ನಾನು ಆಮೇಲೆ ನೆಗೆಟಿವ್ ಕಮೆಂಟ್ಸ್ನ ನಾನು ತೊಗೊಂಡಿದ್ದೀನಿ ಸರ್, ಸುಮಾರು ಕಡೆ ತೊಗೊಂಡಿದ್ದೀನಿ. ನಾನು ಹ್ಯಾವ್ ಟೇಕನ್ ಇಟ್ ಇನ್ ಅ ಪಾಸಿಟಿವ್ ವೇ. ಆಮೇಲೆ ಇದರಲ್ಲಿ ಈ ಪಾಡ್ಕಾಸ್ಟಲ್ಲಿ ಇನ್ನೊಂದು ಬಂದಿರುತ್ತೆ, ನಾನು ಜನದ ಮೈಂಡ್ ಸೆಟ್ ನಾನು ತುಂಬ ಫ್ಯೂಚರಲ್ಲಿ ಯೋಚನೆ ಮಾಡ್ತೀನಿ. ಏನು ಇಂಗ್ಲೀಷ್ ಕೂಯ್ತವನೇ ದಟ್ ಮೀನ್ಸ್ ಸರ್ ಫ್ಲೋರಲ್ಲಿ ದಟ್ ಮೀನ್ಸ್ ಬಂದಿರುತ್ತೆ, ಬೇಜಾರಾಗುತ್ತೆ ಸರ್. ಅದು ಬಿಟ್ಟು ಇನ್ನೇನು ಬರಲ್ಲ ಸರ್ ನನಗೆ. ಅದಕ್ಕೆ ಇವ್ನು ಅಲ್ಲೇ ಟೈಪ್ ಮಾಡ್ತಿರ್ತಾನೆ, ಇವನಿಗೆ ಗಾಂಚಲಿ ಇಂಗ್ಲೀಷೇ ಮಾತಾಡೋನೆ, ಇವತ್ತು 2 ದಟ್ ಮೀನ್ಸ್ ಬಂದಿರುತ್ತೆ. ದಟ್ ಮೀನ್ಸ್ ಬಿಟ್ಟು ಬೇರೆ ಮಾಡ್ಕೊತಿಲ್ಲ, ಅದನ್ನ ಹೇಳಿರ್ತೀನಿ ನೋಡಿ. ಕೈಗೆ ಕತ್ತಿಗೆ ಒಂದು ಚೈನ್ ಇಲ್ಲ ಆಯ್ತಾ, ಒಂದು ಕಮೆಂಟ್ ಆಗುತ್ತೆ ತೋರ್ಸ್ಕೊತಾವನೆ ಅದು ಇರುತ್ತೆ, ತೋರ್ಸ್ಕೊತಾವನೆ ಆಯ್ತಾ. ಚಡ್ಡಿಲ್ ಬಂದರೆ ಬಟ್ಟೆ ಹಾಕಕ್ಕೆ ಬರಲ್ಲ ಇವನಿಗೆ, ಬಟ್ಟೆ ಹಾಕೊಂಡ್ರೆ ಶೋಕಿ. ಇನ್ನು ಹೆಂಗಿರ್ಬೇಕಂದ್ರೆ ಬಟ್ಟೆ ಬಿಸ್ಕೊಂಡು ಬಂದ್ಬಿಡ್ತೀವಿ ಟಾಕ ಇನ್ನು ಹೆಂಗೆ ಬರಲಿ. ನನಗೆ ಹೆಂಗಿದ್ರು ಮಾತಾಡ್ತಾರೆ ಸರ್, ನಾನು ಹೇಳ್ತೀನಿ ಹೆಂಗಿದ್ರು ಮಾತಾಡ್ತಾರೆ. ಇದು ಫಸ್ಟ್ ಪಾಡ್ಕಾಸ್ಟ್ ಇದೊಂದು ಕಮೆಂಟ್ ಬರಬಹುದು ಅಂತ ನನಗೆ ಅನ್ಸಿದೆ. ಬಂದ್ರೆ ಪ್ಲೀಸ್ ಸ್ಕ್ರೀನ್ಶಾಟ್ ಕಳಿಸಿ. ಇವ್ನು ಯಾವ ದೊಡ್ಡ ಪುಡಂಗ್ ಅಂತ ಇವ್ನು ಇಂಟರ್ವ್ಯೂ ಕರ್ಸಿದ್ರಿ ಅಂತ ಹೇಳ್ತಾರೆ. ಇದನ್ನು ಹೇಳ್ಬಿಡ್ತೀನಿ, ಇವ್ನು ಯಾವ ದೊಡ್ಡ ಪುಡಂಗ್ ಗುರು ಇವ್ನು ಇಂಟರ್ವ್ಯೂ ಕರ್ಸಿದ್ಯಾ, ಕರ್ಸು ಗುರು, ಸಾಧನೆ ಮಾಡಿರೋರನ್ನ ಕರ್ಸು ಗುರು. ಆಯಿತು, ಸಾಧನೆ ಮಾಡಿ ಕರ್ಸಿ ಇಂಟರ್ವ್ಯೂ ಮಾಡಿರೋರನ್ನ ಎಷ್ಟು ನೋಡಿ ಓಡಿಸಿದ್ರೆ ಹೇಳ್ರಿ. ಎಸ್ ಎಸ್ ಅಬ್ಸಲ್ಯೂಟ್ಲಿ. ಇದೇ ಯಾರೋ ಒಬ್ಬರು ಮೊನ್ನೆ ಕಮೆಂಟ್ ಹಾಕಿದ್ದೀನಿ ಎಷ್ಟೊಂದು ಇದರಲ್ಲಿ, ಬ್ರೋ ಕಾಮನ್ ಪೀಪಲ್ನ ಕರ್ಸಿ ಬ್ರೋ ಅಂತಾರೆ. ಕಾಮನ್ ಪೀಪಲ್ನ ಕರ್ಸಿ ಇಂಟರ್ವ್ಯೂ ಮಾಡಿಸಿ ಎಲ್ಲ ಮಾಡಿರೋರನ್ನ ನೀವೆಷ್ಟು ಜನ ನೋಡಿದ್ದೀರಾ? ಕರೆಕ್ಟ್. ಕಾಮನ್ ಪೀಪಲ್ನ ಕಲರ್ಸ್ ಅವರು ಒಂದು ರಿಯಾಲಿಟಿ ಶೋ ಕರೆದಿದ್ರೆ ಆ TRP ಅದು ಇಲ್ಲವೇ ಇಲ್ಲ. TRP ಓಕೆ. ಮತ್ತು ಕಾಮನ್ ಪೀಪಲ್ಗೆ ನೀವೆಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀರಾ? ಈಗಿನ ಯೂತ್ಸ್ ಏನಾಗುತ್ತೆ, ಕ್ರೆಡಿಟ್ ಕಾರ್ಡು, 0 ಡೌನ್ ಪೇಮೆಂಟ್ ಅಂತ ಪಟ್ ಅಂತ ಪರ್ಚೇಸ್ ಮಾಡೋದು, ಹಿಂದೆ ಯೋಚನೆ ಮಾಡಲ್ಲ ಮುಂದೆ ಯೋಚನೆ ಮಾಡಲ್ಲ, ಈ ಟ್ರಾಪಿಗೆ ಬಿದ್ದಿರೋರೇ ಜಾಸ್ತಿ. ಸೊ ಆ ಥರ ಕೆಟ್ಟ ಅನುಭವಗಳು ಯಾವ್ದಾನ ಆಗಿದೆಯಾ ನಿಮಗೆ? ಕ್ರೆಡಿಟ್ ಕಾರ್ಡು ಅಥವಾ EMIs ಟಾರ್ಚರ್ ಜಾಸ್ತಿ, ಯಾಕನ ತಗೊಂಡು ಈ ಥರದ್ದು ಅಂತ ಅನ್ಸಿದ್ದಲ್ಲ ಯಾವತ್ತಾದ್ರು? ನಾನು ಹೇಳೋದೇನೆಂದರೆ, ಯಾರು ಈ ನಮ್ಮ ಮಿಡಲ್ ಕ್ಲಾಸ್ ಆಗಿರ್ಬೋದು, ಅಪ್ಪರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಲೋವರ್ ಮಿಡಲ್ ಏನೇ ಆಗಿರಲಿ, ಎಷ್ಟೇ ರಿಚ್ ಕಿಡ್ಸ್ ಆಗಿರಲಿ, ಡೋಂಟ್ ಗೋ ಟು ದಿಸ್ ಕ್ರೆಡಿಟ್ ಕಾರ್ಡ್ಸ್. ಅಷ್ಟು ಫೋನ್ ಮಾಡಿ ನಿಮ್ಮ ಸಿಬಿಲ್ ಚೆನ್ನಾಗಿದೆ ಅಂತ ಅಂದಮೇಲೆ ಕ್ರೆಡಿಟ್ ಕಾರ್ಡ್ ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿರಿ ಅನ್ನೋ ಕಾನ್ಸೆಪ್ಟ್. ಓಕೆ. ಇಲ್ಲಿ 40,000 ರೂಪಾಯಿ ಉಚಿಸ್ತೀರಾ, ನೆಕ್ಸ್ಟ್ ತಿಂಗಳು 40,000 ರೂಪಾಯಿ ಕೊಡಲೇಬೇಕು, 40,000 ರೂಪಾಯಿ ಉಚಿಸ್ತೀರಾ, ಇನ್ನೇನು ಯೂಸ್ ಮಾಡ್ದಂಗೆ ಆಯಿತು. ಆ್ಯಂಡ್ ಇನ್ನೊಂದಂದ್ರೆ ಅದರಲ್ಲಿ ಇಂಟ್ರೆಸ್ಟು, ಕ್ರೆಡಿಟ್, ಇದು ಇನ್ನು ಕಾರ್ಡ್ ಚಾರ್ಜಸ್, ಆ ಚಾರ್ಜಸ್, ಈ ಚಾರ್ಜಸ್ಸು, ಲೇಟ್ ಪೇಮೆಂಟ್ ಅದು ಇದು ಮಾಡ್ತಾರೆ. ಅವ್ರಿಗೆ ನಿಮ್ಮ ಕಷ್ಟ ಬೇಕಾಗಿಲ್ಲ. ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಾ? ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ಲ, ಒಂದೇ ಒಂದು ಕ್ರೆಡಿಟ್ ಕಾರ್ಡ್ ಇಲ್ಲ ನನ್ನ ಹತ್ರ. ಯಾಕಂದರೆ 10 ಜನ ಫೋನ್ ಮಾಡಿ ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಸುತ್ತಮುತ್ತ ಹತ್ರ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಅನುಭವಿಸೋರು ಇದ್ದಾರೆ. ನಾನು ಹೇಳ್ತೀನಿ, ಕ್ರೆಡಿಟ್ ಕಾರ್ಡ್ ಸವಾಸ ಬೇಡ. ಎಸ್. EMI ಇದೆ, ನನ್ನ ಕಾರದ್ದು EMI ಇದೆ, ಮನೆದಿರ್ಬೋದು, ಚೀಟಿದೆ, ಇದೆಲ್ಲ ನನ್ನ EMIಗಳಿದೆ. ಬಟ್ ಐ ನೆವರ್ ಟೇಕ್ ಕ್ರೆಡಿಟ್ ಕಾರ್ಡ್ಸ್. ಸೂಪರ್. ಇವತ್ತಿನವರೆಗೂ ತಗೊಂಡಿಲ್ಲ. ನನಗೆ ಸರ್ಟನ್ ಲಿಮಿಟ್ಸ್ ಕೊಡ್ತೀನಿ ಅಂತಂದ್ರು ಐ ನೆವರ್ ಟೇಕ್, ಮುಂದಕ್ಕೂ ತೊಗೊಳ್ಳಲ್ಲ. ಏನಕ್ಕೆ ಗೊತ್ತಾ, ಆ ನರ್ಕ ನನಗೆ ಬೇಡ ಅಂತ. ಯಾಕಂದ್ರೆ ಅದು ಗೊತ್ತು, ಅನುಭವಿಸಲು ನಾನು ನೋಡಿದ್ದೀನಿ ಆಯಿತಾ. ಆ್ಯಂಡ್ ಎಲ್ರಿಗೂ ಕಮಿಟ್ಮೆಂಟ್ಸ್ ಇದೆ ಬ್ರೋ. ನನಗೆ, ನಿಮಗೆ, ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ಕಮಿಟ್ಮೆಂಟ್ಸ್ ಇದೆ. ಕಮಿಟ್ಮೆಂಟ್ಸ್ ಇದೆ ಅಂದ್ಬಿಟ್ಟು ನಾವು ದುಡಿದೇ ಇರೋಕ್ಕಾಗಲ್ಲ. ಆ ಕಮಿಟ್ಮೆಂಟ್ಸ್ಗೆ ಓಡ್ತಾನೇ ಇರ್ತೀವಿ. ಎಸ್. ಆನೆ ಬಾರ ಆನೆಗೆ, ಇರವೇ ಬಾರ ಇರಬೇಕು. ಎಷ್ಟೇ ಬಾರ ಇಲ್ಲಿ ಕ್ರೆಡಿಟ್ ಕಾರ್ಡ್ ಮಾತ್ರ ತಗೊಳಕೋಬೇಡಿ. ಪ್ರಶಾಂತ್ದು ಯೂಟ್ಯೂಬ್ ಚಾನಲ್ ತುಂಬ ಸಖತ್ತಾಗಿ ಕೊಡ್ತಾ ಇತ್ತು. ಈಗ ಸ್ವಲ್ಪ ಡೌನ್ ಆಗಿದೆ ಬಿಕಾಸ್ ವಿಡಿಯೋಸ್ ಕಮ್ಮಿ ಮಾಡ್ತೀವಿ. ಹೌದು. ಹೈಯೆಸ್ಟ್ ರೆವೆನ್ಯೂ ಎಷ್ಟು ನೋಡಿರ್ಬೋದು? ನಾನು ಹೈಯೆಸ್ಟ್ ರೆವೆನ್ಯೂ 1.5 ಲಕ್ಷ, 1.5 ಲಕ್ಷ ನೋಡಿದ್ದು ಮಂತ್ಲಿ. ಸೆಕೆಂಡ್ ಮಂತು 80K ನೋಡಿದ್ದು. ಆಮೇಲಿಂದ ಕ್ರಮೇಣ ಬರೀ 20-30,000 ಹಂಗೆ ಬರ್ತಿತ್ತು. ಏನಕ್ಕೆ ಅದನ್ನು ಹೇಳ್ತೀನಿ ಅಂತಂದರೆ, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಕರೆಕ್ಟ್. ಆ್ಯಂಡ್ ಇವತ್ತು ನನ್ನ ಸುತ್ತಮುತ್ತ ಸುಮಾರು ಜನ ಯೂಟ್ಯೂಬರ್ಸ್, ಕ್ರೇಜಿ ಯೂಟ್ಯೂಬರ್ಸ್ ಇದ್ದಾರೆ. ಅವರೆಲ್ಲರಿಗೂ ನಾನು ಇಲ್ಲಿಂದನೇ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯೂಟ್ಯೂಬರ್ ಆಗಿರ್ಬೋದು, ಟಿಪಿಕಲ್ ಕನ್ನಡಿಗ ಆಗಿರ್ಬೋದು, ಕಲಾ ಮಾಧ್ಯಮ, ಇವ್ರದ್ದೆಲ್ಲ ಯೂಟ್ಯೂಬ್ ಚಾನಲ್ಗಳೆಲ್ಲ ಒಂದು ಅತ್ಯುತ್ತಮ ಹೊಸದಾಗಿ ಏನಾದ್ರು ತರ್ತಾ ಇರ್ತಾರೆ. ಅವರು ಜೀವನನೇ ಯೂಟ್ಯೂಬ್ಗೆ ಅಂತ ಮುಡಿಪಾಗಿಟ್ಟಿದ್ದಾರೆ. ಕರೆಕ್ಟ್ ಕರೆಕ್ಟ್. ಸೊ ಆದ್ದರಿಂದ ಯೂಟ್ಯೂಬ್ ಅವ್ರನ್ನ ಕೈ ಹಿಡಿತಿದೆ. ಇಲ್ಲಿ ನನಗೇನಾಗಿದೆ ಗೊತ್ತಾ ಸರ್, ಯೂಟ್ಯೂಬ್ ಇದೆ, ಕಮಿಟ್ಮೆಂಟ್ಸ್ ಇದೆ, ಅದ್ರ ಜೊತೆಗೆ ರಿಯಾಲಿಟಿ ಶೋ ಇದೆ, ಒಂದು ಸೀರಿಯಲ್ ಯಾವುದೋ ಮಾಡಬೇಕು ಅಂತ ಇರುತ್ತೆ, ಒಂದು ಸಿನಿಮಾ ಮಾಡಬೇಕು ಅಂತ ಇರುತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅನ್ನೋ ಆಸೆ ಇಟ್ಕೊಂಡು ನಾನು ಒಂದು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮಾಡಿದ್ದು. ನಾನು ರಿಯಾಲಿಟಿ ಶೋ ಮಾಡ್ತೀನಿ, ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಅಷ್ಟು ಬಿಟ್ಟರೆ ಯೂಟ್ಯೂಬ್ ಆಡಿಯನ್ಸು ಇದ್ದಾರೆ ನನ್ನ ನೋಡಿ. ಯೂಟ್ಯೂಬ್ ಪ್ರಶಾಂತ್ ಬ್ರೋ ನೀವು ಯೂಟ್ಯೂಬಲ್ಲೇ ಸೆಟ್ ಆಗ್ತೀರಿ, ಯೂಟ್ಯೂಬೇ ಮಾಡಿ, ಅಲ್ಲೆಲ್ಲ ಬೈಸ್ಕೊಬೇಡಿ ಅಂತ ಹೇಳಿದ್ದಾರೆ. ಬಟ್ ಯೂಟ್ಯೂಬು ನಾನೇ ಎಡಿಟ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಒಂದು ಚಾನಲ್ ಕೊಟ್ಟು ಎಡಿಟ್ ಮಾಡಿಸ್ತಿಲ್ಲ. ನನಗೆ ಒಂದು ವೀಡಿಯೋ ಎಡಿಟ್ ಮಾಡೋಕ್ಕೆ 1 ದಿವಸ ಬೇಕು.
ಓಕೆ. ಒಂದು ಯೂಟ್ಯೂಬ್ ವಿಡಿಯೋ ಅಲ್ಲಿ ಟಂಗ್ ಪುಂಗ್ ಸ್ವಯಿಂಗ್ ಕಪಕ್ ಚುಬುಕ್ ಅದೆಲ್ಲ ಆಗೋಕ್ಕೆ ಒಂದಷ್ಟು ಟೈಮ್ ಬೇಕು. ನಾನೇ ನನ್ನ ಯೂಟ್ಯೂಬ್ ವೀಡಿಯೋನ ಎಡಿಟ್ ಮಾಡೋದ್ರಿಂದ ನನಗೆ ಕ್ರಮೇಣ ಟೈಮ್ ಬೇಕಾಗುತ್ತೆ. ಆ್ಯಂಡ್ ನನಗೇನಾಗುತ್ತೆ ಗೊತ್ತಾ, ನನ್ನ ಫ್ಯಾಮಿಲಿ ಜೊತೆ ವೀಡಿಯೋಸ್ ಮಾಡೋದು ನಮ್ಗೆ ಇಷ್ಟ ಆಗುತ್ತೆ. ಸೊ ನಾನು ಟೈಮ್ ಸಿಗ್ತಾ ನಾನು ಫ್ಯಾಮಿಲಿನ ಮೀಟ್ ಮಾಡ್ತೀನಿ. ಬಿಕಾಸ್ ನಾನು ಶೂಟು ಅದು ಇದು ಇರೋದ್ರಿಂದ ರಿಹರ್ಸಲ್ಸ್ಗೆ ಅಷ್ಟೇ ಟೈಮ್. ವಾರದಲ್ಲಿ 7 ದಿವಸದಲ್ಲಿ 3 ದಿವಸ ನಾನು ಹೊಸ ಶೋ ಕೊಡಬೇಕು, ಒಂದು ದಿವಸ ವೀಡಿಯೋ ಮಾಡೋಕ್ಕೆ, ಇನ್ನೊಂದು ದಿವಸ ರಿಯಾಲಿಟಿ ಸೀರಿಯಲ್ಸ್ ಮಾಡೋದಕ್ಕೆ, ಈ ಥರ ಟೈಮ್ ಕೊಡಬೇಕಾಗುತ್ತೆ. ಸೊ ಆ ಟೈಮ್ ಫ್ರೇಮಲ್ಲಿ ನಾನು ಯೂಟ್ಯೂಬ್ ಮಾಡ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಮಾಡ್ತೀನಿ. ವಾಟ್ ಈಸ್ ಯುವರ್ ಗೋಲ್? ಏನು ನೆಕ್ಸ್ಟ್ ನಾವು ಎಲ್ಲಿ ನೋಡಬೇಕು ಪ್ರಶಾಂತ್ನ? ಎಲ್ಲಿ ನೋಡಿದ್ರೆ ಖುಷಿ ಆಗುತ್ತೆ ನಮಗೆಲ್ಲ ಆ್ಯಸ್ ಅ ವ್ಯೂವರ್? ಬ್ರೋ, ನಾನಿದು ತುಂಬ ಮನಸ್ಸಲ್ಲಿ ಸುಮಾರು ವರ್ಷಗಳಿಂದ ಆಸೆ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿ ಒಂದು ನನಗೂ ಆಸೆ ಇದೆ, ಒಂದು ಕಟೌಟ್ ಇರಬೇಕು ಹೀರೋ ಆಗ ಅಂತ. ಅದನ್ನ ಕಾಮಿಡಿಯನ್ಸ್ ಆಗಿ ಕಟೌಟ್ಸ್ ಇಲ್ಲ. ಸೊ ಕಾಮಿಡಿಯನ್ನು ಒಂದು ಕಟೌಟ್ ಇರಬೇಕು ಅನ್ನೋದೊಂದು ಆಸೆ. ಆ್ಯಂಡ್ ಯಾರೂ ಕೂಡ ಕುಗ್ಬೇಡಿ, ಹಿಗ್ಬೇಡಿ, ನಿಮಗೂ ಒಂದು ಆಪರ್ಚುನಿಟಿ ಅಂತ ಬರುತ್ತೆ. ಆಮೇಲೆ ಎಲ್ಲರೂ ಲೈಫಲ್ಲಿ ಸೆಕೆಂಡರಿ ಆಪ್ಷನ್ಸನ್ನು ಇಟ್ಕೊಳ್ಳಿ. ಕರೆಕ್ಟ್. ಎಸ್ಪೆಷಲಿ ಆರ್ಟಿಸ್ಟ್. ಇದು ಪ್ರೈಮರಿ ಅಲ್ಲ. ಪ್ರೈಮರಿ ಅಂತ ಇದನ್ನೇನಾದ್ರು ಅಂದ್ಕೊಂಡ್ರೆ ಅಲ್ವಾ, ನಾನು ಎಷ್ಟೋ ಜನ ಕ್ರಿಯೇಟರ್ಸ್ನ ನೋಡಿದ್ದೀನಿ, ಎಷ್ಟೋ ಜನ ಯೂಟ್ಯೂಬ್ನ ನಂಬ್ಕೊಂಡಿರೋನ ನೋಡಿದ್ದೀನಿ. ತಮ್ಮ ಎಜುಕೇಷನ್ನ ಇನ್ಕಂಪ್ಲೀಟ್ ಮಾಡಿಬಿಟ್ಟು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಮಾಡ್ತಿರೋರಿಗೆ ಎಲ್ರಿಗೂ ಹೇಳೋದು ಒಂದೇ, ಇದು ನಿಮ್ಮ ಪ್ರೈಮರಿ ಅಲ್ಲ. ಸೆಕೆಂಡರಿ ಇನ್ಕಮ್ ಇಟ್ಕೊಳ್ಳಿ. ನಿಮ್ಮದು ಅಂತ ಒಂದು ರೆಗ್ಯುಲರ್ ಇನ್ಕಮ್, ನಿಮ್ಮದು ಅಂತ ಒಂದು ನಾಳೆ ದಿನ ಹೋಗ್ಬಿಟ್ಟು ನಾನು ಮದುವೆ ಆಗ್ತಾಯಿದ್ದೀನಿ ಅನ್ನೋ ಒಂದು ನಮ್ಮ ಮಾವನ ಅಥವಾ ನಮ್ಮ ಅಂತಲೇ ಕೇಳಿದ್ರೆ, ಯಾರೋ ಒಬ್ಬರು ಕೇಳಿದ್ರೆ ನೀನೇನಪ್ಪ ನಾನು ಆರ್ಟಿಸ್ಟ್ ಅಂತಂದರೆ ಇಲ್ಲ ಸರ್, ಆರ್ಟಿಸ್ಟ್ಗೆ ಒಂದು ಲೋನ್ ಕೊಡಲ್ಲ ಸರ್, ನಿಮಗೆ ಗೊತ್ತು, ನಾನು ಹೇಳೋದೇ ಬೇಕಾಗಿಲ್ಲ. ಸೊ ನಿಮ್ಮ ಹತ್ರ ಒಂದು ಬಿಸ್ನೆಸ್ ಇರಬೇಕು, ನಿಮ್ಮ ಹತ್ರ ಒಂದು ರೆಗ್ಯುಲರ್ ಇನ್ಕಮ್ ಇರಬೇಕು. ಆ ರೆಗ್ಯುಲರ್ ಇನ್ಕಮ್ ನಿಮ್ಮ ಮನೆಯವ್ರನ್ನ ನೋಡ್ಕೊಳ್ಳೋ ಥರ ಇದ್ದು, ಇನ್ನು ಮಿಕ್ಕಿದ್ದು ಬರೋದೆಲ್ಲ ನಿಮ್ಮ ಒಂದು ಸೇವಿಂಗ್ಸ್ ಆಗಿರಬೇಕು. ಸೂಪರ್. ಸೊ ಲೈಫಲ್ಲಿ ದೇರ್ ಮಸ್ಟ್ ಆಲ್ವೇಸ್ಟ್ ಬಿ ನಾಟ್, ಮುಂಚೆ ಇತ್ತು ಸರ್ ಒಂದು ಗೋಲ್ ಏನು ಅಂತ, ನೋ, ಯು ಹ್ಯಾವ್ ಟು ಹ್ಯಾವ್ 2 ಗೋಲ್ಸ್. ಅದ್ರಲ್ಲಿ ಒಂದು ಗೋಲಲ್ಲಿ ನೀನು ಸಕ್ಸಸ್ ಮಾಡ್ತೀಯಾ, ಆವಾಗ ಆ ಗೋಲ್ ರೀಚ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇಷ್ಟೊತ್ತು ಟೈಮ್ ಕೊಡಿ, ತುಂಬ ಥ್ಯಾಂಕ್ಸ್. ತುಂಬ ದೊಡ್ಡ ವ್ಯಕ್ತಿ, ಕೈ ಸಿಗೋದೇ ಕಷ್ಟ. ಇಲ್ಲ, ನಾನು ಆ್ಯಕ್ಚುಲಿ ಹೇಳ್ತಿದ್ದು ಬ್ರೋ, ನನ್ನ ಲೈಫಲ್ಲಿ ಫಸ್ಟ್ ಪಾಡ್ಕಾಸ್ಟ್ ಇದು ಆ್ಯಂಡ್ ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾವತ್ತಿದ್ರು ನಮ್ಮ ಆಫೀಸಿಗೆ ನೀವು ವೆಲ್ಕಮ್. ಡೆಫಿನೆಟ್ಲಿ. ಸೊ ನೋಡ್ತಾ ಇರಿ ವೀಕ್ಷಕರೇ, ಇದೇ ರೀತಿ ಒಂದಷ್ಟು ಸೆಲೆಬ್ರಿಟೀಸ್ನ ಕರೆಸಿ ಅವ್ರ ಲೈಫ್ ಸ್ಟೋರಿ ಬಗ್ಗೆ ಮಾತಾಡೋಣ, ಅವ್ರ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ದೀವಿ, ಲೋನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕ್ರೆಡಿಟ್ ಕಾರ್ಡ್ನ ದಯವಿಟ್ಟು ಆ ಟ್ರ್ಯಾಪಿಗೆ ಬೀಳಬೇಡಿ. ನಾನು ಕೂಡ ಅದನ್ನೇ ಪ್ರತಿ ಸಲ ಇಂಟರ್ವ್ಯೂಲಿ ಹೇಳ್ತೀನಿ. ನಾನು ಎಷ್ಟೋ ಜನ ಇಂಟರ್ವ್ಯೂ ಮಾಡಿದಾಗ ಅದನ್ನು ಹೇಳ್ತೀನಿ, ದಯವಿಟ್ಟು ಕ್ರೆಡಿಟ್ ಕಾರ್ಡ್ ಮಾತ್ರ ತಗೋಬೇಡಿ. ಬಿಕಾಸ್ ಇಟ್ಸ್ ಅ ಮೇನ್ ಟ್ರ್ಯಾಪ್. ನಿಮ್ಗೆ ಆಗುತ್ತಾ ಅದನ್ನು ಯುಟಿಲೈಸ್ ಮಾಡೋ ಐಡಿಯಾ ಇದೆಯಾ, ಅದನ್ನಲ್ಲೇ ಯುಟಿಲೈಸ್ ಮಾಡಿ ರಿವರ್ಡ್ಸ್ ತೊಗೊಂಡು ಚೆನ್ನಾಗಿರೋರು ಇದ್ದಾರೆ. ಬಟ್ ಗೊತ್ತಿಲ್ದಿರೋ ದಯವಿಟ್ಟು ಕೈ ಹಾಕಕ್ಕೆ ಹೋಗಬೇಡಿ. ಸೊ ನೋಡ್ತಾ ಇರಿ ಇದೇ ರೀತಿ ಮತ್ತಷ್ಟು ಸೆಲೆಬ್ರಿಟೀಸ್ನ ಕರ್ಕೊಂಬರ್ತೀನಿ. ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.